ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ಒಂದು ಲೈವ್ ಬಂದ್ಬಿಟ್ಟು ರಚಿತಾರಾಮ್ ರವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದು ತಮ್ಮ ಮದುವೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ರಚಿತಾರಾಮ್ ರವರು ಒಂದು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾರು ಇವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ, ಇವರು ಇಷ್ಟಪಡ್ತಿರ್ತಕ್ಕಂಥ ಗಂಡು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಲೈವ್ನಲ್ಲಿ ಬಂದು ಹಂಚಿಕೊಂಡಿದ್ದಾರೆ. ತುಂಬ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ರಚಿತಾರಾಮ್ ರವರು ಇದೀಗ ಒಂದು ಲೈವ್ ಬಂದು ಹಂಚಿಕೊಂಡಿರೋದು ಎಲ್ರಿಗೂ ತುಂಬಾ ಶಾಕಿಂಗ್ ಅನಿಸಿದೆ. ಸೊ ಇನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಇವರು ಯಾರನ್ನ ಪ್ರೀತಿಸ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಈ ರೀತಿಯಾದ ಒಂದು ಮಾಹಿತಿಯನ್ನು ಒಂದು ರಚಿತಾರಾಮ್ ರವರು ಹಂಚಿಕೊಳ್ಳುವವರಲ್ಲ. ಯಾಕೆ ಈ ರೀತಿಯಾದ ಮಾಹಿತಿಯನ್ನು ಹಂಚಿಕೊಂಡ್ರು, ಏನಾದರೂ ಮದುವೆ ಆಗ್ತಿದ್ದಾರಾ ಸದ್ಯದಲ್ಲಿ? ಸೊ ಒಂದು ಖಾಸಗಿಯಾಗಿ ಒಂದು ಪ್ರೈವೇಟ್ ಆಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಸೊ ಈಗ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ, ನಾನು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗ ಇವರೇ ಅನ್ನೋದನ್ನ. ಹಾಗಿದ್ರೆ ಯಾರು ಇವರ ಒಂದು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗ, ಏನು ಕೆಲಸ ಮಾಡ್ತಾರೆ ಅವರು, ಅವರೇನಾದರೂ ಕನ್ನಡದ ನಟರ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ರಚಿತಾರಾಮ್ ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬಾ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಕಿರೀಟವಿದ್ದಂತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿದುಕೊಂಡಿರೋದು ಯಾವ ರೀತಿ ಅಂದರೆ ಒಂದು ಡಿ ಬಾಸ್ ಥರ ಉಳಿದುಕೊಂಡಿರೋದಂದರೆ ಒಂದು ರಚಿತಾರಾಮ್ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಹೀರೋಯಿನ್ಗಳು ಒಂದು ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ಒಂದು ತೆಲುಗು ತಮಿಳು ಇಂಡಸ್ಟ್ರಿಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ರಚಿತಾರಾಮ್ ರವರು ಯಾವುದೇ ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋಗದೆ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ ನನಗೆ ಒಂದು ಮೇಲುಗೈ ಅನ್ನೋ ರೀತಿಯಲ್ಲಿ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಒಂದು ನಟಿಯರು ಇನ್ನೂ ಕೂಡ ಮದುವೆಯನ್ನು ಆಗಿಲ್ಲ. ಸೊ ಇವರು ಮದುವೆ ಯಾವಾಗ ಅಂತಕ್ಕಂಥದ್ದನ್ನ ಹಲವಾರು ಅಭಿಮಾನಿಗಳು ಕಾಯ್ಕೊಂಡು ಕೂತಾ ಇದ್ದಾರೆ. ಸೊ ಅದರಲ್ಲಿ ಇತ್ತೀಚೆಗೆ ಆಂಕರ್ ಅನುಶ್ರೀ ಅವರು ಕೂಡ ಇದ್ರು. ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ, ವಯಸ್ಸಾಯಿತು ಅಂತಕ್ಕಂಥ ಮಾತುಗಳು ಬರ್ತಾ ಇದ್ವು. ಆದರೆ ಆಂಕರ್ ಅನುಶ್ರೀ ಅವರು ಒಂದು ಮದುವೆಯನ್ನು ಆದ್ರು. ಈಗ ಈ ಒಂದು ಸಾಲಿನಲ್ಲಿ ಉಳಿದಿರೋದು ಯಾರಪ್ಪ ಅಂತಂದ್ರೆ ಒಂದು ನಟಿಯಾದಂತಹ ಒಂದು ತುಂಬಾನೇ ಒಂದು ಫೇಮಸ್ ನಟಿಯಾದಂತಹ ರಚಿತಾರಾಮ್ ರವರು. ಹೌದು ಸ್ನೇಹಿತರೆ, ಒಂದು ರಚಿತಾರಾಮ್ ಹಾಗೆ ರಮ್ಯಾ ಅವರು ಈ ಒಂದು ಸಾಲಿನಲ್ಲಿ ಇನ್ನೂ ಕೂಡ ಉಳಿದಿದ್ದಾರೆ. ಇವರಿಬ್ಬರ ಮದುವೆ ಯಾವಾಗ ಅಂತಕ್ಕಂಥದ್ದು ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ಕೊಂಡು ಕೂತಿದ್ದಾರೆ. ಸೊ ಇವರಿಬ್ಬರು ಯಾವಾಗ ಮದುವೆ ಆಗ್ತಾರೆ, ಏನು ಇವರಿಬ್ಬರ ಮದುವೆ ಆಗತಕ್ಕಂಥ ಗಂಡು ಯಾರು, ಇವರೇನಾದರೂ ಪ್ರೀತಿಸ್ತಾ ಇದ್ದಾರೆ ಯಾರನ್ನಾದರೂ, ಸೊ ಇದನ್ನು ಕುತೂಹಲದಿಂದ ಕಾಯ್ಕೊಂಡು ಕೂತಿದ್ದಾರೆ. ಸೊ ಇತ್ತೀಚೆಗಷ್ಟೇ ಒಂದು ಹಲವಾರು ಬಾರಿ ರಚಿತಾರಾಮ್ ರವರು ಅವರ ಬಾಯ್ ಫ್ರೆಂಡ್ ಅವರನ್ನು ಕರೆದುಕೊಂಡು ಒಂದು ಹಲವಾರು ಒಂದು ಸ್ಥಳಕ್ಕೆ ಭೇಟಿಗಳನ್ನು ನೀಡಿದ್ದಾರೆ, ಹಲವಾರು ಕಡೆ ತಿರುಗಾಡಿದ್ದಾರೆ. ಸೊ ಇದು ಎಲ್ಲರೂ ಗಮನಕ್ಕೂ ಬಂದರೂ ಕೂಡ ಯಾರೂ ಕೂಡ ಇದನ್ನು ಒಂದು ಊಹಿಸಿರಲಿಲ್ಲ. ಯಾಕೆಪ್ಪ ಅಂತಂದರೆ ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಹಲವಾರು ಕಡೆ ಒಂದು ತಿರುಗಾಡ್ತಾರೆ, ಹಲವಾರನ್ನ ಕರೆದುಕೊಂಡು ಒಂದು ಸುತ್ತಾಡ್ತಾರೆ. ಯಾಕಪ್ಪ ಅಂತಂದ್ರೆ ತಮ್ಮ ಸೆಕ್ಯೂರಿಟಿಗಳಾಗಿರ್ಬೋದು, ತಮ್ಮ ಪರ್ಸನಲ್ ಅಸಿಸ್ಟೆಂಟ್ಸ್ಗಳಾಗಿರ್ಬೋದು, ತಮ್ಮ ಬಾಡಿ ಗಾರ್ಡ್ಗಳಾಗಿರ್ಬೋದು, ಸೊ ಇವರನ್ನೆಲ್ಲ ಕರ್ಕೊಂಡು ಒಂದು ತಿರುಗಾಡ್ತಾರೆ. ಅದಕ್ಕಾಗಿಯೇ ಒಂದು ಸೆಲೆಬ್ರಿಟಿಗಳು ಅಂದಾದ ತಕ್ಷಣ ಒಂದು ಅವರ ಬಗ್ಗೆ ಹೆಚ್ಚಾಗಿ ಒಂದು ಕೇರ್ ಮಾಡೋದಿಲ್ಲ. ಅವ್ರ ಜೊತೆ ಯಾರಾದರೂ ಒಂದು ಇದ್ರೆ ಸೊ ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಒಂದು ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ಬೋದು, ಸೊ ಈ ರೀತಿಯಾದವರು ಇರ್ತಾರೆ ಅಂತಕ್ಕಂಥದ್ದನ್ನ ಒಂದು ಅಭಿಮಾನಿಗಳು ತಿಳಿದುಕೊಂಡು ಬಿಡ್ತಾರೆ. ಸೊ ಆದರೆ ಇತ್ತೀಚೆಗೆ ಒಂದು ತುಂಬಾ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದು ರಚಿತಾರಾಮ್ ರವರೇ ಒಂದು ಲೈವ್ ಬಂದ್ಬಿಟ್ಟು, ಇಲ್ಲ ನಾನು ಹೀಗೆ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಅವರೊಂದು ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ರಚಿತಾರಾಮ್ ರವರು ಇನ್ನೂ ನೀಡಿಲ್ಲ. ಸೊ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರಂತೆ. ಸೊ ಅವ್ರ ಬಗ್ಗೆ ಆದಷ್ಟು ಬೇಗ ನಾನು ಒಂದು ಮಾಹಿತಿಯನ್ನ ಕೊಡ್ತಿದ್ದೇನೆ ಅನ್ನೋ ಮಾತನ್ನು ಕೂಡ ಒಂದು ರಚಿತಾರಾಮ್ ರವರು ಹೇಳಿದ್ದಾರಂತೆ. ಸೊ ಒಂದು ಅಪ್ಡೇಟ್ ಕೊಟ್ಟ ತಕ್ಷಣ ನಾನು ನಿಮಗೆ ಒಂದು ಈ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಸೊ ಈ ಒಂದು ನಟಿ ರಚಿತಾರಾಮ್ ರವರ ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.